ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಏನ್ ಮಾಡ್ತಿದ್ರು ಅಥವಾ ನೀವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಶಾಲೆಗೆ ಹೋಗ್ಬೇಕು ಅಂತ ನೀಟಾಗಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಒಳ್ಳೆ ಬಟ್ಟೆ ಐರನ್ ಮಾಡಿ ಬಟ್ಟೆ ಹಾಕ್ಸಿ ತಲೆಗೆಲೆ ಬಾಚಿ ಎಣ್ಣೆ ಹಚ್ಚಿ ತಲೆ ಬಾಚಿ ಕಳಿಸ್ಕೊಡೋರು ಸ್ಕೂಲಿಗೆ. ಶಿಸ್ತಿನಿಂದ ಹೋಗ್ಬೇಕು ನಮ್ಮ ಮಕ್ಕಳು ಅಂತೇಳಿ. ಶಿಸ್ತಿನಿಂದ ಹೋದ್ರೆ ಶ್ರದ್ಧೆಯಿಂದ ಕಲಿತಾರೆ ಅಪ್ಪಣ್ಣವರೇ ಪಾಠ ಅಂತ ಶಾಲೆನಲ್ಲಿ. ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾನ್ಯ ಶಿಕ್ಷಣ ಸಚಿವರು ಯಾವ್ದಾರೊಂದು ಶಾಲಾ ಕಾಲೇಜಿಗೆ ಭೇಟಿನ ಕೊಡ್ತಾರೆ ಅಂತ ಹೇಳಿದ್ರೆ ಅಥವಾ ವಿಧಾನ ಪರಿಷತ್ಗೆ ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಹೇರ್ ಕಟಿಂಗ್ ಮಾಡಿಸ್ಕೊ ಬನ್ನಿ, ತಲೆಗೆ ಎಣ್ಣೆ ಹಚ್ಕೊ ಬನ್ನಿ, ತಲೆ ಬಾಚ್ಕೊಂಡ್ ಬನ್ನಿ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಮಾಡಕ್ಕೆ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಮಾಡಕ್ಕೆ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಏನ್ ಮಾಡ್ತಿದ್ರು ಅಥವಾ ನೀವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಶಾಲೆಗೆ ಹೋಗ್ಬೇಕು ಅಂತ ನೀಟಾಗಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಒಳ್ಳೆ ಬಟ್ಟೆ ಐರನ್ ಮಾಡಿ ಬಟ್ಟೆ ಹಾಕ್ಸಿ ತಲೆಗೆಲೆ ಬಾಚಿ ಎಣ್ಣೆ ಹಚ್ಚಿ ತಲೆ ಬಾಚಿ ಕಳಿಸ್ಕೊಡೋರು ಸ್ಕೂಲಿಗೆ. ಶಿಸ್ತಿನಿಂದ ಹೋಗ್ಬೇಕು ನಮ್ಮ ಮಕ್ಕಳು ಅಂತೇಳಿ. ಶಿಸ್ತಿನಿಂದ ಹೋದ್ರೆ ಶ್ರದ್ಧೆಯಿಂದ ಕಲಿತಾರೆ ಅಪ್ಪಣ್ಣವರೇ ಪಾಠ ಅಂತ ಶಾಲೆನಲ್ಲಿ. ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾನ್ಯ ಶಿಕ್ಷಣ ಸಚಿವರು ಯಾವ್ದಾರೊಂದು ಶಾಲಾ ಕಾಲೇಜಿಗೆ ಭೇಟಿನ ಕೊಡ್ತಾರೆ ಅಂತ ಹೇಳಿದ್ರೆ ಅಥವಾ ವಿಧಾನ ಪರಿಷತ್ಗೆ ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಹೇರ್ ಕಟಿಂಗ್ ಮಾಡಿಸ್ಕೊ ಬನ್ನಿ, ತಲೆಗೆ ಎಣ್ಣೆ ಹಚ್ಕೊ ಬನ್ನಿ, ತಲೆ ಬಾಚ್ಕೊಂಡ್ ಬನ್ನಿ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಮಾಡಕ್ಕೆ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಮಾಡಕ್ಕೆ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಏನ್ ಮಾಡ್ತಿದ್ರು ಅಥವಾ ನೀವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಶಾಲೆಗೆ ಹೋಗ್ಬೇಕು ಅಂತ ನೀಟಾಗಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಒಳ್ಳೆ ಬಟ್ಟೆ ಐರನ್ ಮಾಡಿ ಬಟ್ಟೆ ಹಾಕ್ಸಿ ತಲೆಗೆಲೆ ಬಾಚಿ ಎಣ್ಣೆ ಹಚ್ಚಿ ತಲೆ ಬಾಚಿ ಕಳಿಸ್ಕೊಡೋರು ಸ್ಕೂಲಿಗೆ. ಶಿಸ್ತಿನಿಂದ ಹೋಗ್ಬೇಕು ನಮ್ಮ ಮಕ್ಕಳು ಅಂತೇಳಿ. ಶಿಸ್ತಿನಿಂದ ಹೋದ್ರೆ ಶ್ರದ್ಧೆಯಿಂದ ಕಲಿತಾರೆ ಅಪ್ಪಣ್ಣವರೇ ಪಾಠ ಅಂತ ಶಾಲೆನಲ್ಲಿ. ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾನ್ಯ ಶಿಕ್ಷಣ ಸಚಿವರು ಯಾವ್ದಾರೊಂದು ಶಾಲಾ ಕಾಲೇಜಿಗೆ ಭೇಟಿನ ಕೊಡ್ತಾರೆ ಅಂತ ಹೇಳಿದ್ರೆ ಅಥವಾ ವಿಧಾನ ಪರಿಷತ್ಗೆ ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಹೇರ್ ಕಟಿಂಗ್ ಮಾಡಿಸ್ಕೊ ಬನ್ನಿ, ತಲೆಗೆ ಎಣ್ಣೆ ಹಚ್ಕೊ ಬನ್ನಿ, ತಲೆ ಬಾಚ್ಕೊಂಡ್ ಬನ್ನಿ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಮಾಡಕ್ಕೆ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಮಾಡಕ್ಕೆ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಏನ್ ಮಾಡ್ತಿದ್ರು ಅಥವಾ ನೀವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಶಾಲೆಗೆ ಹೋಗ್ಬೇಕು ಅಂತ ನೀಟಾಗಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಒಳ್ಳೆ ಬಟ್ಟೆ ಐರನ್ ಮಾಡಿ ಬಟ್ಟೆ ಹಾಕ್ಸಿ ತಲೆಗೆಲೆ ಬಾಚಿ ಎಣ್ಣೆ ಹಚ್ಚಿ ತಲೆ ಬಾಚಿ ಕಳಿಸ್ಕೊಡೋರು ಸ್ಕೂಲಿಗೆ. ಶಿಸ್ತಿನಿಂದ ಹೋಗ್ಬೇಕು ನಮ್ಮ ಮಕ್ಕಳು ಅಂತೇಳಿ. ಶಿಸ್ತಿನಿಂದ ಹೋದ್ರೆ ಶ್ರದ್ಧೆಯಿಂದ ಕಲಿತಾರೆ ಅಪ್ಪಣ್ಣವರೇ ಪಾಠ ಅಂತ ಶಾಲೆನಲ್ಲಿ. ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾನ್ಯ ಶಿಕ್ಷಣ ಸಚಿವರು ಯಾವ್ದಾರೊಂದು ಶಾಲಾ ಕಾಲೇಜಿಗೆ ಭೇಟಿನ ಕೊಡ್ತಾರೆ ಅಂತ ಹೇಳಿದ್ರೆ ಅಥವಾ ವಿಧಾನ ಪರಿಷತ್ಗೆ ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಹೇರ್ ಕಟಿಂಗ್ ಮಾಡಿಸ್ಕೊ ಬನ್ನಿ, ತಲೆಗೆ ಎಣ್ಣೆ ಹಚ್ಕೊ ಬನ್ನಿ, ತಲೆ ಬಾಚ್ಕೊಂಡ್ ಬನ್ನಿ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಮಾಡಕ್ಕೆ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಮಾಡಕ್ಕೆ.